ಏಪ್ರಿಲ್ ತಿಂಗಳಲ್ಲಿ 18ರಿಂದ 26 9 ದಿನಗಳ ಕಾಲ ಪರಿಸರ ಸಪ್ತಾಹ ಆಚರಣೆಯನ್ನು ನಾವು ಮಾಡ್ತಾ ಇದ್ದೇವೆ. ಜಾಗತಿಕ ಮಟ್ಟದಲ್ಲಿ ವರ್ಲ್ಡ್ ವೈಡ್ ಲೈನ್ಸ್ಗಳು ಈ ಕಾರ್ಯಕ್ರಮಗಳನ್ನು ಮಾಡಬೇಕು ಅಂತ ನಮ್ಮ ಅಂತಾರಾಷ್ಟ್ರೀಯ ಸಂಸ್ಥೆಯ ನಿರ್ದೇಶನದಂತೆ ಎಲ್ಲ ಪ್ರದೇಶಗಳಲ್ಲಿ ನಾವು ಪರಿಸರ ಸಪ್ತಾಹವನ್ನು ಆಚರಣೆ ಮಾಡ್ತೇವೆ. ನಮಗೆ ಯಾವ ರೀತಿಯ ಕಾರ್ಯಕ್ರಮಗಳನ್ನು ಮಾಡಬೇಕು ಅಂತ ಲಯನ್ಸ್ ಅಂತಾರಾಷ್ಟ್ರೀಯ ಸಂಸ್ಥೆ ಒಂದು ಪಟ್ಟಿಯನ್ನು ನೀಡುತ್ತದೆ. ಆ ನಿಟ್ಟಿನಲ್ಲಿ ನಾವು ಪರಿಸರವನ್ನು ಸಂರಕ್ಷಿಸಲಿಕ್ಕೆ ಬೇಕಾದಂತಹ ಹಲವು ಕಾರ್ಯಕ್ರಮಗಳನ್ನು 9 ದಿನಗಳ ಮುಖಾಂತರ ಆಚರಿಸಿಕೊಂಡಿದ್ದೇವೆ. ನಮ್ಮ ಲಯನ್ಸ್ ಜಿಲ್ಲೆ 317 ಸಿ ಹಾಗೂ ಲಯನ್ಸ್ ಕ್ಲಬ್ ಮಣಿಪಾಲ ಜೊತೆಗೂಡಿ ಹಾಗೂ ಇತರ ಸಂಘ ಸಂಸ್ಥೆಗಳ ಜೊತೆಗೂಡಿ ಈ ಕಾರ್ಯಕ್ರಮವನ್ನು ನಾವು ಆಯೋಜಿಸಿದ್ದೇವೆ. ಅದರಲ್ಲಿ ಮರಗಳನ್ನು ನೆಡುವಂಥದ್ದು, ಅಂದರೆ ಕಾಡು ನಾಶವನ್ನು ತಡೆಗಟ್ಟಲು, ಗಾಳಿಯ ಗುಣಮಟ್ಟ ಸುಧಾರಿಸಲು, ಅದೇ ರೀತಿ ನದಿ ಮತ್ತು ಕಡಲ ತೀರದ ಸ್ವಚ್ಛತೆ, ಉದ್ಯಾನವನ ಮತ್ತು ಹಾದಿ ನಿರ್ವಹಣೆ, ಆಕ್ರಮಣಕಾರಿ ಜಾತಿಗಳ ನಿವಾರಣೆ, ತ್ಯಾಜ್ಯ ನಿರ್ವಹಣೆ ಮತ್ತು ಯಾವ ರೀತಿ ಮರುಬಳಕೆ ಮಾಡಬೇಕು, ಕಸ ಸಂಗ್ರಹಣ ಅಭಿಯಾನ ಮತ್ತು ಮರುಬಳಕೆಗಳು, ಅಲ್ಯೂಮಿನಿಯಂ ಕ್ಯಾನ್ಗಳು, ಬ್ಯಾಟರಿಗಳು ಇವುಗಳನ್ನೆಲ್ಲ ಯಾವ ರೀತಿ ಮರುಬಳಕೆ ಮಾಡಲಿಕ್ಕೆ ಸಾಧ್ಯತೆ ಇದೆ ಅದರ ಬಗ್ಗೆ ಮಾಹಿತಿ, ಮಳೆ ನೀರಿನ ಸಂಗ್ರಹಣೆ, ಕಸದ ಬುಟ್ಟಿಗಳನ್ನು ವೇಸ್ಟ್ ಬಿನ್ಗಳನ್ನು ಅಳವಡಿಸುವುದು, ಅದೇ ರೀತಿ ಪರಿಸರ ಶಿಕ್ಷಣ ಅಂದ್ರೆ ಶಾಲೆಗಳಿಗೆ ಹೋಗಿ ಯುವಕರಿಗೆ ಪರಿಸರದ ಮಹತ್ವ, ಅದರ ಸಂರಕ್ಷಣೆ ಬಗ್ಗೆ ಮಾಹಿತಿಗಳನ್ನು ನೀಡುವಂಥದ್ದು, ಜಾಗೃತಿ, ಪರಿಸರ ಜಾಗೃತಿ ಬಗ್ಗೆ ಅಭಿಯಾನಗಳು, ಅದರಲ್ಲಿ ಸ್ಪರ್ಧೆ, ಶಾಲಾ ಮಕ್ಕಳಿಗೆ ಕಾರ್ಯಾಗಾರಗಳನ್ನು ಮಾಡುವ ಮುಖಾಂತರ ಮತ್ತು ವಿಪತ್ತು ಮತ್ತು ಹವಾಮಾನ ಸ್ಥೈರ್ಯ ಅಂದ್ರೆ ಅರಣ್ಯ, ಅಗ್ನಿ ಮುಂತಾದ ಪ್ರಕೃತಿ ವಿಪತ್ತುಗಳಲ್ಲಿ ನಾವು ನೆರವನ್ನು ನೀಡುವಂಥದ್ದು, ಈ ರೀತಿಯ ಹಲವಾರು ಕಾರ್ಯಕ್ರಮಗಳನ್ನು ನಾವು ನಮ್ಮ ಲಯನ್ಸ್ ಜಿಲ್ಲೆ 317 ಸಿಯ ಮುಖಾಂತರ ಅಳವಡಿಸಿಕೊಂಡಿದ್ದೇವೆ. ಅದರಲ್ಲಿ ಸ್ವಚ್ಛತಾ ಕಾರ್ಯಕ್ರಮ, ಮತ್ತೆ ಮರ ನೆಡುವಂಥದ್ದು, ಉದ್ಘಾಟನೆ, ಅದೇ ರೀತಿ ಕೊಳಗಳ ಸ್ವಚ್ಛತೆ, ಈ ವೇಸ್ಟ್ ಇದಕ್ಕೆಲ್ಲ ಒಬ್ಬೊಬ್ಬರಿಗೆ ನಾವು ಒಂದೊಂದು ಜವಾಬ್ದಾರಿಯನ್ನು ಕೂಡ ನೀಡಿದ್ದೇವೆ. ಆ ನಿಟ್ಟಿನಲ್ಲಿ 5ನೇ ತಾರೀಕಿನಂದು ಸೈಕಲ್ ಜಾಥಾವನ್ನು ಕೂಡ ಅಳವಡಿಸಿದ್ದೇವೆ. ಹಾಗಾಗಿ ಇದಿಷ್ಟು ನಾವು ಲಯನ್ಸ್ ಜಿಲ್ಲೆ 317 ಸಿಯಿಂದ ಸಪ್ತಾಹದ ಪರವಾಗಿ ಮಾಡುವಂತಹ ಕಾರ್ಯಕ್ರಮ. ಸೈಕಲ್ ಪ್ರಾರಂಭವಾಗಿ ನಾಯಕೇರಿ ರಸ್ತೆಯಾಗಿ ಸ್ವಾಗತ ಗೋಪುರಕ್ಕೆ ಹೋಗಿ ಅಲ್ಲಿಂದ ಕಿನಿಮುಲ್ಕಿ ಜೋಡ ರಸ್ತೆ, ಕಿದಿಯೂರು, ಶಿರಿಬಿಡಿಗಾಗಿ ಕಲ್ಸರ್ಕ ಮಾರ್ಗವಾಗಿ ಎಬಿಜಿಎಂ ತನಕ ಹೋಗಿ ಅಲ್ಲಿಂದ ಯೂಟರ್ನ್ ತಗೊಂಡು ವಾಪಸ್ ಬನ್ನಜ ಮಾರ್ಗವಾಗಿ ಭುಜಂಗ ಪಾರ್ಕ್ ಅಲ್ಲಿ ಮುಕ್ತಾಯಗೊಳ್ಳುತ್ತದೆ. ಸುಮಾರು 10 ಕಿಲೋಮೀಟರ್ನಷ್ಟು ದೂರದ ಸೈಕ್ಲಥಾನ್. ಈಗಾಗಲೇ 125 ಮಂದಿ ರಿಜಿಸ್ಟರ್ ಮಾಡಿ ಆಗಿದೆ. ಇನ್ನಷ್ಟು ಅದರಲ್ಲೂ ಕೂಡ ವಿಶೇಷ ಅಂತ ಹೇಳಿದ್ರೆ ಈ ಬಾರಿ 6 ವರ್ಷದ ಮಕ್ಕಳಿಂದ ಪ್ರಾರಂಭವಾಗಿ 85 ವರ್ಷದ ತನಕದವರು ಈಗಾಗಲೇ ರಿಜಿಸ್ಟರ್ ಮಾಡಿ ಆಗಿದೆ. ನಾವು 1ನೇ ತಾರೀಕು ಲಾಸ್ಟ್ ಅಂತ ಹೇಳಿ ನಾವು ಇಟ್ಕೊಂಡಿದ್ದೇವೆ. ಆದ್ರೂ ಕೂಡ ಈಗ ಲಾಸ್ಟ್ ಮೊಮೆಂಟ್ ಈಗ ತುಂಬಾ ಮಂದಿ ನಾವು ಬರ್ತೇವೆ ಅಂತ ಹೇಳಿ ಯಾರಿಗೂ ಇಲ್ಲ ಅಂತ ಹೇಳ್ತಾ ಇಲ್ಲ. ಆದ್ರೆ ಮುಖ್ಯವಾಗಿ ಇಲ್ಲಿ ನಮ್ಗೆ ಉದ್ದೇಶ ಏನು ಇಟ್ಕೊಂಡಿದ್ದೇವೆ, ಹೆಲ್ತ್ ಫಾರ್ ಆಲ್ ಅಂದ್ರೆ ಆರೋಗ್ಯಕ್ಕೋಸ್ಕರ ಜಾಥಾ, ಪರಿಸರ ಸಂರಕ್ಷಣೆ, ಇದು ಜನರಿಗೆ ಇದು ಮನಮುಟ್ಟುವ ರೀತಿಯಲ್ಲಿ ತಲುಪಿಸಬೇಕು ಎಂಬ ನಿಟ್ಟಿನಲ್ಲಿ ಈ ಒಂದು ಸೈಕಲ್ ಮುಖಾಂತರ ಈ ಒಂದು ಅವೇರ್ನೆಸ್ ಪ್ರೋಗ್ರಾಮ್ ಮಾಡ್ತಾ ಇದ್ದೇವೆ.